ಎಲ್ಲರಿಗೂ ನಮಸ್ತೆ. ಸೊ ಪ್ರೀವಿಯಸ್ ವೀಡಿಯೋಸಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ಬರುವಂಥ ಸಿಂಪಲ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಾಲ್ವ್ ಮಾಡಿ ತೋರಿಸಿದ್ವಿ. ಸೊ ಈ ಒಂದು ವಿಡಿಯೋನಲ್ಲಿ ಇನ್ನೊಂದು ಸಿಂಪಲ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತೇಳಿ ಸಾಲ್ವ್ ಮಾಡಿ ತೋರಿಸ್ತೀವಿ. ಸೆಕೆಂಡ್ ಕ್ವಶನ್, ಗಣೇಶ, ಮುರುಘಾ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2026 ವಾಸ್ ಆಸ್ ಫಾಲೋಸ್. ಸೊ ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಬಂದು ಗಣೇಶ ಮತ್ತು ಮುರುಘಾ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು 3:2 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ಸೆಂಡ್ರಿ ಕ್ರೆಡಿಟಾರ್ಸ್ 40,000, ಬಿಲ್ಸ್ ಪೇಯಬಲ್ 25,000, ರಿಸರ್ವ್ ಫಂಡ್ 30,000, ಕ್ಯಾಪಿಟಲ್ಸ್ ಗಣೇಶ 60,000, ಮುರುಘಾ 30,000 ಅಂತೇಳಿ ಪ್ರೊವೈಡ್ ಮಾಡಿದ್ದಾರೆ. ಅಸೆಟ್ ಸೈಡ್ ಬಂದು ಕ್ಯಾಶ್ 20,000, ಸ್ಟಾಕ್ 10,000, ಡೆಟಾರ್ಸ್ 15,000, ಫರ್ನಿಚರ್ 20,000, ಮಿಷಿನರಿ 40,000, ಬಿಲ್ಡಿಂಗ್ಸ್ 50,000, ಇನ್ವೆಸ್ಟ್ಮೆಂಟ್ಸ್ 20,000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 10,000. ಸೊ ಓವರ್ ಆಲ್ ಬ್ಯಾಲೆನ್ಸ್ ಶೀಟ್ ಟೋಟಲ್ ಬಂದು 1,85,000 ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್, ಆನ್ 1/4/2026 ಅಯ್ಯಪ್ಪ ಈಸ್ ಅಡ್ಮಿಟೆಡ್ ಇನ್ ಟು ದ ಪಾರ್ಟ್ನರ್ಶಿಪ್ ಆನ್ ದ ಫಾಲೋಯಿಂಗ್ ಟರ್ಮ್ಸ್. ಸೊ ಇಲ್ಲಿ ನ್ಯೂ ಪಾರ್ಟ್ನರ್ ಬಂದು ಜಾಯ್ನ್ ಆಗ್ತಾ ಇರೋದು ಅಯ್ಯಪ್ಪ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್, he should bring rupees 30,000 as capital and rupees 12,000 towards goodwill for 1/4 share in the future profits which he acquires in the ratio of 2:1 from the old partners. ಸೊ ಇಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳ್ತಿದ್ದಾರೆ, ನ್ಯೂ ಪಾರ್ಟ್ನರ್ ತೊಗೊಂಬರ್ತಾರೋ ಅಂತ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಸೊ ಇಲ್ಲಿ ಗುಡ್ ವಿಲ್ ಅವರು 2:1 ರೇಷಿಯೋನಲ್ಲಿ ಅಕ್ವೈರ್ ಮಾಡ್ತಾ ಇದ್ದಾರೆ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಡಿಪ್ರಿಷಿಯೇಟ್ ಮಿಷನರಿ ಆ್ಯಂಡ್ ಫರ್ನಿಚರ್ ಬೈ 10%. ಸೊ ಇಲ್ಲಿ ಮಿಷನರಿ ಮತ್ತು ಫರ್ನಿಚರ್ ವ್ಯಾಲ್ಯೂ ಬಂದು ಡಿಪ್ರಿಷಿಯೇಟ್ ಆಗ್ತಿದೆ 10% ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಇದಾದ್ಮೇಲಿಂದ ಮೂರನೇ ಅಡ್ಜಸ್ಟ್ಮೆಂಟ್ ಬಂದು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಈಸ್ ಟು ಬಿ ಮೈಂಟೈನ್ಡ್ ಅಟ್ 10% ಆನ್ ಡೆಟಾರ್ಸ್ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಅರ್ಥ ಏನು, ಸೊ ಡೆಟಾರ್ಸಿಂದ ನಮಗೆ 10% ವ್ಯಾಲ್ಯೂ ಬಂದು ಡೌಟ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಫೋರ್ತ್ ಅಡ್ಜಸ್ಟ್ಮೆಂಟ್, ಅಪ್ರಿಷಿಯೇಟ್ ಬೈ ₹11,000. ಸೊ ಇಲ್ಲಿ ಬಿಲ್ಡಿಂಗ್ ವ್ಯಾಲ್ಯೂ ಬಂದು ಎಷ್ಟು ಅಪ್ರಿಷಿಯೇಟ್ ಆಗ್ತಿದೆ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ಪ್ರೊವೈಡ್ ₹1,000 ಫಾರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್. ಸೊ ಯಾವುದೋ ಒಂದು ಸ್ಯಾಲರಿ ಬಂದು ಪೆಂಡಿಂಗ್ ಇದೆ, ಸೊ ಅದು ₹1,000 ಅಂತೇಳಿ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಅಡ್ಜಸ್ಟ್ಮೆಂಟ್, ಇನ್ವೆಸ್ಟ್ಮೆಂಟ್ಸ್ ಆರ್ ಟು ಬಿ ವ್ಯಾಲ್ಯೂಡ್ ಅಟ್ ₹25,000. ಸೊ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬಂದು 25,000 ಆಗಿದೆ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್. ಸೊ ಆಲ್ರೆಡಿ ಪ್ರಿವಿಯಸ್ ವಿಡಿಯೋಸಲ್ಲಿ ಹೇಳಿರೋ ಥರ ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ಫಸ್ಟ್ ನಾವು ಪ್ರಿಪೇರ್ ಮಾಡೋದು ಬಂದು ರಿವ್ಯಾಲ್ಯೂಯೇಷನ್ ಅಕೌಂಟ್, ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅದಾದಮೇಲಿಂದ ನಾವು ನ್ಯೂ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ಫಸ್ಟು ರಿವ್ಯಾಲ್ಯೂಯೇಷನ್ ಅಕೌಂಟಿಂದ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಆಗಲೇ ಹೇಳ್ದಂಗೆ ಸೊ ಓಲ್ಡ್ ಪಾರ್ಟ್ನರ್ಸ್ ಬಂದು ಗಣೇಶ ಮತ್ತು ಮುರುಘಾ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಷನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಅಡ್ಜಸ್ಟ್ಮೆಂಟ್ಸಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ನ್ಯೂ ಪಾರ್ಟ್ನರ್ ತೊಗೊಂಬರ್ತಾರಂತ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಆಗಿದೆ. ಸೊ ಪಾರ್ಟ್ನರ್ ರಿಲೇಟೆಡ್ ಯಾವುದೇ ಐಟಮ್ಸ್ ಇದ್ರೂ ಅದೆಲ್ಲಿಗೆ ಹೋಗುತ್ತೆ, ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗುತ್ತೆ. ಸೊ ಹಂಗಾಗಿ ಅದನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರಿ ಮಾಡಲ್ಲ. ನೆಕ್ಸ್ಟು ಸೆಕೆಂಡ್ ಅಡ್ಜಸ್ಟ್ಮೆಂಟ್. ಸೊ ಸೆಕೆಂಡ್ ಅಡ್ಜಸ್ಟ್ಮೆಂಟಲ್ಲಿ ಮಿಷನರಿ ಮತ್ತು ಫರ್ನಿಚರ್ ವ್ಯಾಲ್ಯೂ ಏನಾಗ್ತಿದೆ, ಡಿಪ್ರಿಷಿಯೇಟ್ ಆಗ್ತಿದೆ. ಸೊ ಯಾವುದೇ ಒಂದು ಅಸೆಟ್ ವ್ಯಾಲ್ಯೂ ಬಂದು ಡಿಪ್ರಿಷಿಯೇಟ್ ಆದರೆ ಸೊ ಅದು ನಮ್ಗೆ ಏನಾಗುತ್ತೆ, ಎಕ್ಸ್ಪೆನ್ಸ್ ಆಗುತ್ತೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಕ್ಸ್ಪೆನ್ಸಸ್ನ ನಾವು ಡೆಬಿಟ್ ಸೈಡ್ ಬಂದು ಎಂಟ್ರಿ ಮಾಡ್ತೀವಿ. ಸೊ ಹಂಗಾಗಿ ಟು ಡಿಪ್ರಿಸಿಯೇಷನ್ ಆನ್ ಮಿಷಿನರಿ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಮಿಷಿನರಿ ವ್ಯಾಲ್ಯೂ ಬಂದು 40,000 ಇದೆ. ಸೊ 40,000 ಮೇಲೆ 10% ಬಂದು ರೆಡ್ಯೂಸ್ ಆಗ್ತಾ ಇದೆ. ಸೊ ಹಂಗಾಗಿ 40,000 ಇಂಟು 10/100. ಸೊ ಮಾಡಿದ್ರೆ ನಮಗೆ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಬಂದು 4,000 ಬರುತ್ತೆ. ನೆಕ್ಸ್ಟ್ ಅದೇ ಥರ ಇನ್ನೊಂದು ಅಸೆಟ್ ಬಂದು ಫರ್ನಿಚರ್ ಕೂಡ ಡಿಪ್ರಿಷಿಯೇಟ್ ಆಗ್ತಾ ಇದೆ. ಸೊ ಟು ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಫರ್ನಿಚರ್ ವ್ಯಾಲ್ಯೂ ಬಂದು 20,000 ಇದೆ. ಸೊ 20,000 ಇಂಟು ಸೇಮ್ 10%. ಸೊ 10/100 ಮಾಡಿದ್ರೆ ನಮಗೆ ವ್ಯಾಲ್ಯೂ ಬಂದು 2,000 ಬರುತ್ತೆ. ಸೊ ಇದಾದ್ಮೇಲಿಂದ ನಮಗೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಈಸ್ ಟು ಬಿ ಮೈಂಟೈನ್ಡ್ ಅಟ್ 10% ಆನ್ ಡೆಟಾರ್ಸ್ ಅಂತೇಳಿ ಮೆನ್ಷನ್ ಮಾಡ್ತಿದ್ದಾರೆ. ಅಂದ್ರೆ ಅರ್ಥ ಏನು, ಸೊ ಇಲ್ಲಿ ಡೆಟಾರ್ಸ್ ವ್ಯಾಲ್ಯೂ ಬಂದು 15,000 ಇದೆ. ಸೊ ಈ 15,000ಅಲ್ಲಿ ನಮಗೆ 10% ಬಂದು ಡೌಟ್ ಅಂತೇಳಿ ಮೆನ್ಷನ್ ಮಾಡ್ತಿದ್ದಾರೆ. ಅಂದರೆ ರಿಕವರಿ ಆಗೋದು ಬಂದು ಡೌಟ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಂಗಾಗಿ ಇದು ಕೂಡ ನಮ್ಗೆ ಏನಾಗುತ್ತೆ, ಎಕ್ಸ್ಪೆನ್ಸ್ ಆಗುತ್ತೆ. ಇದನ್ನ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಾವು ಡೆಬಿಟ್ ಸೈಡ್ ಬಂದು ಮೆನ್ಷನ್ ಮಾಡ್ತೀವಿ. ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್
ಇದನ್ನು ನಾವು ಡೆಟಾಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಡೆಟಾಸ್ ವ್ಯಾಲ್ಯೂ ಬಂದು 15,000 ಇದೆ. ಸೊ 15,000 ಇಂಟು 10% ಮಾಡಿದ್ರೆ ನಮಗೆ ವ್ಯಾಲ್ಯೂ ಬಂದು 1,500 ಬರುತ್ತೆ. ಸೊ ಇದಾದ್ಮೇಲಿಂದ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಅಪ್ರಿಷಿಯೇಟ್ ಬಿಲ್ಡಿಂಗ್ ಬೈ 11,000. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಸೊ ಬಿಲ್ಡಿಂಗ್ ಬಂದು ಎಷ್ಟು ಪರ್ಸೆಂಟ್ ಅಪ್ರಿಷಿಯೇಟ್ ಆಗ್ತಿದೆ ಅಂತೇಳಿ ಪರ್ಸೆಂಟೇಜ್ ವೈಸಲ್ಲಿ ನಮಗೆ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡೋರು. ಬಟ್ ಇಲ್ಲಿ ಡೈರೆಕ್ಟಾಗಿ ಅವರೇ ವ್ಯಾಲ್ಯೂನ ಪ್ರೊವೈಡ್ ಮಾಡಿದ್ದಾರೆ ಎಷ್ಟು ಜಾಸ್ತಿ ಆಗ್ತಿದೆ ಅಂತೇಳಿ. ಸೊ ಬಿಲ್ಡಿಂಗ್ ಬಂದು 11,000 ಜಾಸ್ತಿ ಆಗಿದೆ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಇದು ನಮಗೆ ಇನ್ಕಮ್ ಆಗಿರೋದ್ರಿಂದ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಾವು ಕ್ರೆಡಿಟ್ ಸೈಡ್ ಬಂದು ಎಂಟ್ರಿ ಮಾಡ್ತೀವಿ. ಸೊ ಬೈ ಅಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್. ಸೊ ಇಲ್ಲಿ ಡೈರೆಕ್ಟಾಗಿ ಅವರೇ ಹೇಳ್ಬಿಟ್ಟಿದ್ದಾರೆ 11,000 ಬಂದು ಜಾಸ್ತಿ ಆಗ್ತಿದೆ ಅಂತೇಳಿ, ಹಾಗಾಗಿ ಡೈರೆಕ್ಟಾಗಿ ವ್ಯಾಲ್ಯೂನ ನಾವು ಎಂಟ್ರಿ ಮಾಡ್ತೀವಿ. ಸೊ ಇದಾದ್ಮೇಲಿಂದ ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಪ್ರೊವೈಡ್ ₹1,000 ಫಾರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್. ಸೊ ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಅರ್ಥ ಏನು, ಪೆಂಡಿಂಗ್ ಅಂತ. ಸೊ ಯಾವುದೋ ಒಂದು ಸ್ಯಾಲರಿ ಬಂದು ₹1,000 ವರ್ತ್ ರೂಪೀಸ್ ಇರೋದು ಪೆಂಡಿಂಗ್ ಇದೆಯಂತೆ. ಸೊ ಅದನ್ನು ನಾವು ಪೇ ಮಾಡಬೇಕಾಗತ್ತೆ. ಸೊ ಇದು ನಮಗೆ ಎಕ್ಸ್ಪೆನ್ಸ್ ಆಗಿರೋದ್ರಿಂದ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಾವು ಅದನ್ನು ಡೆಬಿಟ್ ಸೈಡ್ ಬಂದು ಮೆನ್ಷನ್ ಮಾಡ್ತೀವಿ. ಸೊ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್. ಸೊ ವ್ಯಾಲ್ಯೂ ಬಂದು ₹1,000. ಸೊ ನೆಕ್ಸ್ಟ್ ಇದಾದ್ಮೇಲಿಂದ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಇನ್ವೆಸ್ಟ್ಮೆಂಟ್ಸ್ ಆರ್ ಟು ಬಿ ವ್ಯಾಲ್ಯೂಡ್ ಅಟ್ ₹25,000 ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅವರು ಹೊಸ ವ್ಯಾಲ್ಯೂನ ಕೊಡ್ತಿದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ ಬಂದು ಬ್ಯಾಲೆನ್ಸ್ ಶೀಟಲ್ಲಿ ನಮಗೆ 20,000 ಇದೆ. ಸೊ ಆ 20,000 ಇದ್ದಿದ್ದು ಸೊ ಇವಾಗ ಏನಾಗ್ತಿದೆ 25,000 ಆಗಿದೆ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು, 5,000 ಬಂದು ಇನ್ಕ್ರೀಸ್ ಆಗಿದೆ. ಸೊ ಇದು ಅಸೆಟ್ ಆಗಿರೋದ್ರಿಂದ ಅಸೆಟ್ ವ್ಯಾಲ್ಯೂ ನಮಗೆ ಇನ್ಕ್ರೀಸ್ ಆದರೆ ಇನ್ಕಮ್ ಆಗುತ್ತೆ. ಅದನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬಂದು ಎಂಟ್ರಿ ಮಾಡ್ತೀವಿ. ಬೈ ಅಪ್ರಿಸಿಯೇಷನ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಬ್ರ್ಯಾಕೆಟಲ್ಲಿ ಸೊ ಹೊಸ ವ್ಯಾಲ್ಯೂ ಬಂದು 25,000 ಮೈನಸ್ ಹಳೆ ವ್ಯಾಲ್ಯೂ ಬಂದು 20,000. ಸೊ ಡಿಡಕ್ಟ್ ಮಾಡಿದಾಗ ನಮಗೆ 5,000 ಬಂದು ಅಪ್ರಿಸಿಯೇಷನ್ ವ್ಯಾಲ್ಯೂ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಇದಿಷ್ಟು ಅಡ್ಜಸ್ಟ್ಮೆಂಟ್ಸ್ ಬಂದು ಈ ಒಂದು ಪ್ರಾಬ್ಲಮಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ನ ನಾವು ಎಂಟ್ರಿ ಮಾಡಿದ್ದಾಯಿತು. ಸೊ ಇವಾಗ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಕ್ಲೋಸ್ ಮಾಡಬೇಕು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಯಾವ ಥರ ಕ್ಲೋಸ್ ಮಾಡ್ತೀವಿ, ಸೊ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆ ನಾವು ಟೋಟಲ್ನ ಚೆಕ್ ಮಾಡ್ತೀವಿ. ಸೊ ಯಾವ ಕಡೆ ಜಾಸ್ತಿ ಇರುತ್ತೆ ಅದರಿಂದ ಏನು ಮಾಡ್ತೀವಿ, ನಾವು ಕಡಿಮೆ ಇರೋದನ್ನ ಡಿಡಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಚೆಕ್ ಮಾಡಿದಾಗ ಸೊ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಚೆಕ್ ಮಾಡಿದ್ರೆ ಸೊ ನಮಗೆ ಕ್ರೆಡಿಟ್ ಸೈಡ್ ಬಂದು ಜಾಸ್ತಿ ಇದೆ, 16,000 ಇದೆ. ಸೊ ಆ ಒಂದು ಟೋಟಲ್ನ ನಾವು ಎರಡು ಕಡೆ ಮೆನ್ಷನ್ ಮಾಡ್ತೀವಿ. 16,000. ಸೊ ಈ ಒಂದು 16,000 ಇಂದ ಡೆಬಿಟ್ ಸೈಡ್ ಇರುವಂಥ 4,000, 2,000, 1,500 ಮತ್ತು 1,000ನ ಡಿಡಕ್ಟ್ ಮಾಡಿದಾಗ ನಮಗೆ ಡಿಫ್ರೆನ್ಸ್ ವ್ಯಾಲ್ಯೂ ಬಂದು 7,500 ಬರುತ್ತೆ. ಸೊ ಆಲ್ರೆಡಿ ಪ್ರಿವಿಯಸ್ ಪ್ರಾಬ್ಲಮಲ್ಲಿ ಹೇಳ್ದಂಗೆ ಸೊ ಇಲ್ಲಿ ನಮಗೆ 16,000 ಬಂದು ಇನ್ಕಮ್ ಬಂದಿದೆ. ಅದರಿಂದ ನಾವು ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡಿದಾಗ ಇನ್ನೂ ನಮ್ಮ ಹತ್ರ ಏನಾಗಿದೆ, ಬ್ಯಾಲೆನ್ಸ್ ಬಂದು ಉಳ್ಕೊಂಡಿದೆ. ಎಷ್ಟದು 7,500. ಸೊ ಇದೇನಾಗುತ್ತೆ, ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ಈ ಒಂದು ಪ್ರಾಫಿಟ್ ಯಾರಿಗೆ ಸೇರಬೇಕು, ಓಲ್ಡ್ ಪಾರ್ಟ್ನರ್ಸ್ಗೆ. ಸೊ ಹಂಗಾಗಿ ಇದನ್ನು ನಾವು ಯಾವ ಅಕೌಂಟ್ಗೆ ಕಳಿಸ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಮೂವ್ ಮಾಡ್ತೀವಿ. ಸೊ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ 7,500. ಸೊ ಇದನ್ನೇನು ಮಾಡಬೇಕು, ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಮಾತ್ರ ನಾವೇನು ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಯಾರು, ಗಣೇಶ್ ಮತ್ತು ಮುರುಘಾ. ಸೊ ಈ 7,500ನ ಅವ್ರದ್ದೇನು ರೇಷಿಯೋ ಇದೆ ಆ ಒಂದು ರೇಷಿಯೋನಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ರೇಷಿಯೋ ಬಂದು 3:2 ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ 3:2 ಅಂದರೆ ಸೊ ₹3 ಬಂದು ಗಣೇಶ್ಗೆ ಸೇರಬೇಕು, ₹2 ಬಂದು ಮುರುಘಾಗೆ ಸೇರಬೇಕು ಅಂತ. ಸೊ ಅಲ್ಲಿಗೆ ಟೋಟಲ್ ವ್ಯಾಲ್ಯೂ ಬಂದು ₹5. ಸೊ ₹5ಅಲ್ಲಿ ₹3 ಬಂದು ಗಣೇಶ್ದು ಪೋರ್ಷನ್ನು, ₹2 ಬಂದು ಮುರುಘಾ ಪೋರ್ಷನ್ ಆಗುತ್ತೆ. ಸೊ ಈ ಒಂದು ಬೇಸ್ ಮೇಲೆ ಏನು ಮಾಡ್ತೀವಿ, ನಾವು 7,500ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹಾಗಾಗಿ 7,500 ಇಂಟು ₹3 ಔಟ್ ಆಫ್ ₹5. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 4,500 ಬರುತ್ತೆ. ಅದೇ ಥರ 7,500 ಇಂಟು ₹2 ಔಟ್ ಆಫ್ ₹5 ಕ್ಯಾಲ್ಕುಲೇಟ್ ಮಾಡಿದಾಗ 3,000 ಬರುತ್ತೆ. ಸೊ ಅಂದರೆ ಅರ್ಥ 7,500ಅಲ್ಲಿ ಗಣೇಶ್ಗೆ 4,500 ಸೇರಬೇಕು, 7,500ಅಲ್ಲಿ 3,000 ಬಂದು ಮುರುಘಾಗೆ ಸೇರಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಸೊ ಇಲ್ಲಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬಂದು ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡಬೇಕಾಗಿರೋ ಅಕೌಂಟ್ ಬಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಆಲ್ರೆಡಿ ಹೇಳ್ದಂಗೆ ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನೇಮೇ ಸಜೆಸ್ಟ್ ಮಾಡ್ತಾ ಇದೆ. ಫಸ್ಟ್ ನಾವು ಎಂಟ್ರಿ ಮಾಡಬೇಕಾಗಿರೋದು ಬಂದು ಕ್ಯಾಪಿಟಲ್ ವ್ಯಾಲ್ಯೂ. ಸೊ ಫಸ್ಟು ಓಲ್ಡ್ ಪಾರ್ಟ್ನರ್ಸ್ದು ಕ್ಯಾಪಿಟಲ್ನ ಎಂಟ್ರಿ ಮಾಡಬೇಕು. ಸೊ ಈ ಒಂದು ಓಲ್ಡ್ ಪಾರ್ಟ್ನರ್ಸ್ದು ಕ್ಯಾಪಿಟಲ್ ಬಂದು ಎಲ್ಲಿ ಇನ್ಫಾರ್ಮೇಷನ್ಸ್ ಇರುತ್ತೆ, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ಬಂದು ಇನ್ಫಾರ್ಮೇಷನ್ಸ್ ಇರುತ್ತೆ. ಅದನ್ನು ನಾವು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ.
ಸೊ ಇಲ್ಲಿ ಪ್ರಾಬ್ಲಮಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ನಮಗೆ ಗಣೇಶ್ದು ಕ್ಯಾಪಿಟಲ್ ವ್ಯಾಲ್ಯೂ ಬಂದು 60,000 ಇದೆ, ಮುರುಘಾದು ವ್ಯಾಲ್ಯೂ ಬಂದು 30,000 ಇದೆ. ಸೊ ಲಾಸ್ಟ್ ಕಾಲಮ್ ನಿಲ್. ಸೊ ಫಸ್ಟ್ ನಾವು ಓಲ್ಡ್ ಪಾರ್ಟ್ನರ್ಸ್ದು ಕ್ಯಾಪಿಟಲ್ನ ಎಂಟ್ರಿ ಮಾಡಿದ್ದಾಯಿತು. ಅದಾದ್ಮೇಲಿಂದ ನ್ಯೂ ಪಾರ್ಟ್ನರ್ದು ಕ್ಯಾಪಿಟಲ್ನ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ನ್ಯೂ ಪಾರ್ಟ್ನರ್ದು ಕ್ಯಾಪಿಟಲ್ ಇನ್ಫಾರ್ಮೇಷನ್ ಬಂದು ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನ್ಯೂ ಪಾರ್ಟ್ನರ್ ಬಂದು ಕ್ಯಾಪಿಟಲ್ ವ್ಯಾಲ್ಯೂ ಬಂದು 30,000 ತೊಗೊಂಬರ್ತಾ ಇದ್ದಾನೆ, ಜೊತೆಗೆ ಗುಡ್ ವಿಲ್ ವ್ಯಾಲ್ಯೂ ಕೂಡ ಅವನು ತೊಗೊಂಬರ್ತಾರೋದ್ರಿಂದ ಎರಡೂ ಆ್ಯಡ್ ಮಾಡಿ ನಾವೇನು ಮಾಡಬೇಕು, ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬ್ರ್ಯಾಕೆಟಲ್ಲಿ ಮೆನ್ಷನ್ ಮಾಡ್ತೀವಿ. 30,000 ಬಂದು ಕ್ಯಾಪಿಟಲ್ ವ್ಯಾಲ್ಯೂ ಪ್ಲಸ್ 12,000 ಬಂದು ಗುಡ್ ವಿಲ್ ವ್ಯಾಲ್ಯೂ. ಸೊ ಟೋಟಲ್ ಬಂದು ಅಯ್ಯಪ್ಪ ತೊಗೊಂಬರ್ತಾರಂಥ ವ್ಯಾಲ್ಯೂ ಬಂದು 42,000 ಆಗುತ್ತೆ. ಸೊ ಇದನ್ನು ನಾವು ಏನಕ್ಕೆ ಕ್ಯಾಶ್ ಬ್ಯಾಂಕ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತೀವಿ ಅಂದರೆ, ಸೊ ಒಂದು ನ್ಯೂ ಪಾರ್ಟ್ನರ್ ಬ್ಯಾಂಕ್ ಮೂಲಕ ತೊಗೊಂಬರ್ಬೇಕು ದುಡ್ಡನ್ನ, ಇಲ್ಲಾಂದರೆ ಕ್ಯಾಶ್ ಮೂಲಕ ತೊಗೊಂಬರ್ಬೇಕು. ಹಾಗಾಗಿ ಅದನ್ನು ನಾವು ಕ್ಯಾಶ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಫಸ್ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಎಂಟ್ರಿ ಮಾಡಿದ್ದಾಯಿತು. ನೆಕ್ಸ್ಟು ನ್ಯೂ ಪಾರ್ಟ್ನರ್ ತೊಗೊಂಬರ್ತಾರಂಥ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ನ ಎಂಟ್ರಿ ಮಾಡಿದ್ದಾಯಿತು. ಸೊ ಇದರಲ್ಲಿ ಕ್ಯಾಪಿಟಲ್ ವ್ಯಾಲ್ಯೂ ಬಂದು ಪಾರ್ಟ್ನರ್ಶಿಪ್ ಫರ್ಮ್ಗೆ ಸೇರುತ್ತೆ, ಬಟ್ ಗುಡ್ ವಿಲ್ ವ್ಯಾಲ್ಯೂ ಏನು 12,000 ಇದೆ ಅದು ಯಾರಿಗೆ ಸೇರಬೇಕು, ಓಲ್ಡ್ ಪಾರ್ಟ್ನರ್ಸ್ಗೆ ಸೇರಬೇಕು. ಸೊ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಗುಡ್ ವಿಲ್ ವ್ಯಾಲ್ಯೂನ ನಾವು 2:1 ರೇಷನಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬೈ, ಸೊ ಇಲ್ಲಿ ಗುಡ್ ವಿಲ್ ತರ್ತಾ ಇರೋದು ಯಾರು, ಅಯ್ಯಪ್ಪ ಆಗಿರೋದ್ರಿಂದ ಏಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಬ್ರ್ಯಾಕೆಟಲ್ಲಿ ರೇಷಿಯೋ ಬಂದು 2:1 ಅಂದರೆ ಅರ್ಥ ಏನು, ಸೊ ಎರಡೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, ನಮಗೆ 3 ರೂಪೀಸ್ ಬರುತ್ತೆ. ಸೊ 3 ರೂಪೀಸಲ್ಲಿ 2 ರೂಪೀಸ್ ಬಂದು ಗಣೇಶ್ಗೆ ಸೇರಬೇಕು, 1 ರೂಪಾಯಿ ಬಂದು ಮುರುಘಾಗೆ ಸೇರಬೇಕು ಅಂತೇಳಿ ಅರ್ಥ. ಸೊ ಈ ಒಂದು 12,000ನ ರೇಷನ್ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ 12,000 ಇಂಟು 2/3 ಮಾಡಿದ್ರೆ ನಮಗೆ ವ್ಯಾಲ್ಯೂ ಬಂದು 8,000 ಬರುತ್ತೆ. ಸೊ ನೆಕ್ಸ್ಟು 12,000 ಇಂಟು 1/3 ಮಾಡಿದ್ರೆ ವ್ಯಾಲ್ಯೂ ಬಂದು ನಮಗೆ 4,000 ಬರುತ್ತೆ. ಅಂದರೆ ಅರ್ಥ 12,000ಅಲ್ಲಿ 8,000 ಬಂದು ಗಣೇಶ್ಗೆ ಸೇರಬೇಕು, 4,000 ಬಂದು ಮುರುಘಾಗೆ ಸೇರಬೇಕು ಅಂತ ಅರ್ಥ. ಸೊ ಈಗ ಸಿಮಿಲರ್ ವ್ಯಾಲ್ಯೂ ಏನು ಮಾಡ್ಬೇಕು, ನಾವು ಆಪೋಸಿಟ್ ಸೈಡ್ ಬಂದು ಎಂಟ್ರಿ ಮಾಡಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದೀನಿ. ಅಲ್ಲಿ ನಾವು ನ್ಯೂ ಪಾರ್ಟ್ನರ್ ನೇಮಲ್ಲಿ ಮೆನ್ಷನ್ ಮಾಡಿದ್ದೀವಿ, ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ನೇಮಲ್ಲಿ ಮೆನ್ಷನ್ ಮಾಡಬೇಕು. ಸೊ ಟು ಗಣೇಶ್ ಕ್ಯಾಪಿಟಲ್ ಅಕೌಂಟ್, ನೆಕ್ಸ್ಟ್ ಅದಾದಮೇಲೆ ಟು ಮುರುಘಾಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ವ್ಯಾಲ್ಯೂನ ನಾವು ನ್ಯೂ ಪಾರ್ಟ್ನರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ 8,000 4,000 ಅಂತ. ಸೊ ಅಲ್ಲಿಗೆ ಗುಡ್ ವಿಲ್ದು ಅಡ್ಜಸ್ಟ್ಮೆಂಟ್ ಬಂದು ಮುಗೀತು. ಸೊ ನೆಕ್ಸ್ಟ್ ಇದಾದ್ಮೇಲಿಂದ ಏನು ಮಾಡ್ತೀವಿ, ನಾವು ಓಲ್ಡ್ ಬ್ಯಾಲೆನ್ಸ್ ಶೀಟ್ನ ಚೆಕ್ ಮಾಡ್ತೀವಿ. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಇದೆಯಾ ಅಂತ ಸರ್ಚ್ ಮಾಡಬೇಕು. ಸೊ ಇಲ್ಲಿ ಲಯಬಿಲಿಟಿ ಸೈಡ್ ಬಂದು ನಮಗೆ ರಿಸರ್ವ್ ಫಂಡ್ ಇದೆ. ಸೊ ರಿಸರ್ವ್ ಫಂಡ್ ಅಂದರೆ ಅರ್ಥ ಏನು, ಪ್ರಾಫಿಟಿಂದ ಸರ್ಟೆನ್ ಪೋರ್ಷನ್ ಆಫ್ ಅಮೌಂಟ್ನ ಅವರು ಫ್ಯೂಚರ್ ಪರ್ಪಸ್ಗೆ ಎತ್ತಿಟ್ಟಿರುವಂಥದ್ದು. ಸೊ ಹಾಗಾಗಿ ಈ ಒಂದು ವ್ಯಾಲ್ಯೂ ಯಾರಿಗೆ ಸೇರಬೇಕು, ಓಲ್ಡ್ ಪಾರ್ಟ್ನರ್ಸ್ಗೆ ಸೇರಬೇಕಾಗುತ್ತೆ. ಹಾಗಾಗಿ ಅದನ್ನೇನು ಮಾಡ್ತೀವಿ, ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಇಲ್ಲಿ ರಿಸರ್ವ್ ಫಂಡ್ ಬಂದು ಲಯಬಿಲಿಟಿ ಸೈಡ್ ಇರೋದ್ರಿಂದ ಅದನ್ನು ನಾವು ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ ಬೈ ರಿಸರ್ವ್ ಫಂಡ್. ಸೊ ಇಲ್ಲಿ ನಾವು ರೇಷಿಯೋ ಬಂದು ಅವ್ರದ್ದೇನು ಓಲ್ಡ್ ರೇಷಿಯೋ ಇದೆ 3:2 ಅದ್ರ ಬೇಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹಾಗಾಗಿ ಬ್ರ್ಯಾಕೆಟಲ್ಲಿ ನಾನು 3:2 ಅಂತೇಳಿ ಮೆನ್ಷನ್ ಮಾಡಿದ್ದೀನಿ. ಸೊ ಇಲ್ಲಿ ರಿಸರ್ವ್ ಫಂಡ್ ವ್ಯಾಲ್ಯೂ ಬಂದು 30,000 ಇದೆ. ಸೊ ಈ ಒಂದು 30,000 ಇಂಟು 3/5 2/5 ಮಾಡಿದ್ರೆ ಸೊ ಗಣೇಶ್ಗೆ 18,000 ಬರುತ್ತೆ. ಸೊ ಮುರುಘಾಗೆ 12,000 ಬರುತ್ತೆ. ಸೊ ಲಾಸ್ಟ್ ಕಾಲಮ್ ಬಂದು ನಿಲ್. ಸೊ ಇದಾದ್ಮೇಲಿಂದ ಸೊ ನೆಕ್ಸ್ಟ್ ನಾವು ಸರ್ಚ್ ಮಾಡಬೇಕಾಗಿರೋ ಐಟಮ್ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಚೆಕ್ ಮಾಡಿದ್ರೆ ಸೊ ಲಯಬಿಲಿಟಿ ಸೈಡ್ ಬಂದು ನಮಗೆ ಯಾವುದೇ ಥರದ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ಫಾರ್ಮೇಷನ್ಸ್ ಇಲ್ಲ, ಬಟ್ ಅಸೆಟ್ ಸೈಡ್ ಚೆಕ್ ಮಾಡೋಣ. ಸೊ ಅಸೆಟ್ ಸೈಡಲ್ಲಿ ಲಾಸ್ಟಲ್ಲಿ ನೋಡಿದ್ರೆ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವ್ಯಾಲ್ಯೂ ಬಂದು 10,000 ಇದೆ. ಸೊ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋಸಲ್ಲೇ ಮೆನ್ಷನ್ ಮಾಡಿದ್ದೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಂದು ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಲಯಬಿಲಿಟಿ ಸೈಡ್ ಇರುತ್ತೆ, ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಅಸೆಟ್ ಸೈಡ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಅಸೆಟ್ ಸೈಡ್ ಇರೋದ್ರಿಂದ ನಾವು ಅದನ್ನೇನು ಮಾಡ್ತೀವಿ, ಆಪೋಸಿಟ್ ಸೈಡ್ ಅಂದರೆ ಡೆಬಿಟ್ ಸೈಡ್ ಬಂದು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಟು ಪ್ರಾಫಿಟ್ ಆರ್ ಲಾಸ್ ಅಕೌಂಟ್. ಸೊ ಬ್ರ್ಯಾಕೆಟಲ್ಲಿ ಸೇಮ್ ಅದೇ 3:2 ರೇಷನಲ್ಲಿ ಈ ಒಂದು ವ್ಯಾಲ್ಯೂನ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವ್ಯಾಲ್ಯೂ ಬಂದು 10,000 ಇದೆ. ಸೊ ಹಾಗಾಗಿ 10,000 ಇಂಟು 3/5 2/5 ಮಾಡಿದ್ರೆ ಸೊ ಗಣೇಶ್ಗೆ ವ್ಯಾಲ್ಯೂ ಬಂದು 6,000 ಬರುತ್ತೆ, ಮುರುಘಾಗೆ 4,000 ವ್ಯಾಲ್ಯೂ ಬರುತ್ತೆ. ಸೊ ಅಲ್ಲಿಗೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಿದ್ದ ರಿಸರ್ವ್ ಫಂಡ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾಯಿತು. ಸೊ ಇದಾದಮೇಲೆ ನಾವು ಚೆಕ್ ಮಾಡಬೇಕಾಗಿರೋದು ಬಂದು ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಯಾವ ಕಡೆ ಇದೆ ಅಂತೇಳಿ ಚೆಕ್ ಮಾಡಬೇಕು. ಸೊ ಇಲ್ಲಿ ನಮಗೆ ಡೆಬಿಟ್ ಸೈಡ್ ಬಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಡೆಬಿಟ್ ಸೈಡ್ ಇದ್ದರೆ ಸೊ ಇಲ್ಲಿ ನಮಗೆ ಕ್ರೆಡಿಟ್ ಸೈಡ್ ಬಂದು ಅದನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೊತೀವಿ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್.
ಸೊ ಅಲ್ಲೇನೊಂದು ವ್ಯಾಲ್ಯೂನ ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಿ, ಆ ಒಂದು ವ್ಯಾಲ್ಯೂನ ನಾವಿಲ್ಲಿ ಎಂಟ್ರಿ ಮಾಡಬೇಕು. 4500 ಮತ್ತು 3000. ಸೊ ಅಲ್ಲಿಗೆ ಲಾಸ್ಟ್ ಕಾಲಮ್ ನಿಲ್. ಸೊ ಅಲ್ಲಿಗೆ ನಾವು ಎಲ್ಲ ಐಟಮ್ಸ್ನ ಎಂಟ್ರಿ ಮಾಡಿದ್ದಾಯಿತು. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಫಸ್ಟ್ ನಾವು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ನ ಎಂಟ್ರಿ ಮಾಡಿದ್ವಿ. ಅದಾದ್ಮೇಲಿಂದ ನ್ಯೂ ಪಾರ್ಟ್ನರ್ ತೊಗೊಂಬರ್ತಾರಂತ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ನ ಎಂಟ್ರಿ ಮಾಡಿದ್ವಿ. ಸೊ ಇದರಲ್ಲಿ ಗುಡ್ ವಿಲ್ ಬಂದು ಓಲ್ಡ್ ಪಾರ್ಟ್ನರ್ಸ್ಗೆ ಸೇರಬೇಕಾಗಿರೋದ್ರಿಂದ ಸೊ ನ್ಯೂ ಪಾರ್ಟ್ನರ್ ಕಡೆಯಿಂದ ಓಲ್ಡ್ ಪಾರ್ಟ್ನರ್ಸ್ಗೆ ಅದನ್ನು ಅಲೋಕೇಟ್ ಮಾಡಿ ತೋರಿಸಿದ್ದಾಯಿತು. ಸೊ ಇದಾದ್ಮೇಲಿಂದ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ರಿಸರ್ವ್ ಫಂಡ್ ಮತ್ತು ಜನರಲ್ ರಿಸರ್ವ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇಲ್ಲಿ ರಿಸರ್ವ್ ಫಂಡ್ ಇದೆ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಅದೇ ಥರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದ್ದರೆ ಅದನ್ನು ಕೂಡ ನಾವೇನು ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಂದು ಅಸೈಡ್ ಸೈಡ್ ಇದೆ, ಹಾಗಾಗಿ ಇದನ್ನು ನಾವು ಡೆಬಿಟ್ ಸೈಡ್ ಬಂದು ಮೆನ್ಷನ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಇದಾದ್ಮೇಲಿಂದ ನೆಕ್ಸ್ಟ್ ನಾವು ರಿವೆಲೇಷನ್ ಅಕೌಂಟಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅದನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು. ಅಲ್ಲಿ ಡೆಬಿಟ್ ಸೈಡ್ ಬಂದು ಡಿಫ್ರೆನ್ಸ್ ಇದೆ, ಅದನ್ನು ನಾವು ಕ್ರೆಡಿಟ್ ಸೈಡ್ ಬಂದು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾಯಿತು. ಸೊ ಇವಾಗ ಏನು ಮಾಡಬೇಕು, ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಕ್ಲೋಸ್ ಮಾಡಬೇಕು. ಯಾವ ಥರ ಕ್ಲೋಸ್ ಮಾಡ್ತೀವಿ, ಎರಡೂ ಕಡೆ ಬಂದು ವ್ಯಾಲ್ಯೂಸ್ನ ಚೆಕ್ ಮಾಡ್ತೀವಿ. ಯಾವ ಕಡೆ ಜಾಸ್ತಿ ಇರುತ್ತೆ ಅದರಿಂದ ನಾವು ಕಡಿಮೆ ಇರೋದನ್ನ ಡಿಡಕ್ಟ್ ಮಾಡಿ ಡಿಫ್ರೆನ್ಸ್ ವ್ಯಾಲ್ಯೂನ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ 1 by 1 ಚೆಕ್ ಮಾಡ್ತಾ ಹೋಗೋಣ. ಸೊ ಫಸ್ಟು ಗಣೇಶ್ ಕಾಲಮ್ ಬಂದು ಡೆಬಿಟ್ ಸೈಡ್ ಬಂದು 6000 ಇದೆ, ಕ್ರೆಡಿಟ್ ಸೈಡ್ ಬಂದು ಜಾಸ್ತಿ ವ್ಯಾಲ್ಯೂ ಇದೆ. ಸೊ ಅದನ್ನು ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ವ್ಯಾಲ್ಯೂ ಬಂದು 90,500 ಬರುತ್ತೆ. ಈ ಒಂದು ವ್ಯಾಲ್ಯೂನ ನಾವು ಎರಡು ಕಡೆ ಸೇಮ್ ಮೆನ್ಷನ್ ಮಾಡ್ತೀವಿ, 90,500. ಸೊ ನೆಕ್ಸ್ಟು ಮುರುಘಾಗೆ ಚೆಕ್ ಮಾಡಿದ್ರೆ ಸೊ ಅಲ್ಲೂ ಅಷ್ಟೇ ನಮಗೆ ಕ್ರೆಡಿಟ್ ಸೈಡ್ ಬಂದು ಜಾಸ್ತಿ ವ್ಯಾಲ್ಯೂ ಬರುತ್ತೆ. ಸೊ ಟೋಟಲ್ ವ್ಯಾಲ್ಯೂ ಬಂದು 49,000. ಸೊ ಎರಡು ಕಡೆ ಬಂದು ನಾವು ಸೇಮ್ ವ್ಯಾಲ್ಯೂನ ಮೆನ್ಷನ್ ಮಾಡ್ತೀವಿ, 49,000. ನೆಕ್ಸ್ಟು ಲಾಸ್ಟ್ ಕಾಲಮ್ ಚೆಕ್ ಮಾಡಿದ್ರೆ ನಮಗೆ ಸೇಮ್ ಕ್ರೆಡಿಟ್ ಸೈಡೇ ಜಾಸ್ತಿ ಬರುತ್ತೆ, 42,000. ಸೊ ಹೇಗೇನು ಮಾಡ್ತೀವಿ, ಜಾಸ್ತಿ ಇರೋದ್ರಿಂದ ಕಡಿಮೆ ಇರೋದನ್ನ ಡಿಡಕ್ಟ್ ಮಾಡಬೇಕು. ಸೊ ಫಸ್ಟ್ ಕಾಲಮ್ ಬಂದು 90,500 ಮೈನಸ್ 6,000 ಮಾಡಿದ್ರೆ ಡಿಫ್ರೆನ್ಸ್ ವ್ಯಾಲ್ಯೂ ಬಂದು ನಮಗೆ 84,500 ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕಾಲಮ್ 49,000 ಇಂದ 4,000 ಡಿಡಕ್ಟ್ ಮಾಡಿದ್ರೆ ಡಿಫ್ರೆನ್ಸ್ ವ್ಯಾಲ್ಯೂ ಬಂದು 45,000 ಬರುತ್ತೆ. ಲಾಸ್ಟ್ ಕಾಲಮ್ ಬಂದು 42,000 ಅಲ್ಲಿ 8,000 ಮತ್ತು 4,000ನ ಡಿಡಕ್ಟ್ ಮಾಡಿದಾಗ ಡಿಫ್ರೆನ್ಸ್ ವ್ಯಾಲ್ಯೂ ಬಂದು 30,000 ಬರುತ್ತೆ. ಸೊ ಆಲ್ರೆಡಿ ಹೇಳ್ದಂಗೆ ಸೊ ಈ ಒಂದು 30,000 ವ್ಯಾಲ್ಯೂ ಯಾವುದಕ್ಕೆ ಮ್ಯಾಚ್ ಆಗಬೇಕು, ನ್ಯೂ ಪಾರ್ಟ್ನರ್ ತೊಗೊಂಬರ್ತಾರಂತ ಕ್ಯಾಪಿಟಲ್ ವ್ಯಾಲ್ಯೂಗೆ ಮ್ಯಾಚ್ ಆಗಬೇಕಾಗತ್ತೆ. ಸೊ ಇಲ್ಲಿಗೆ 30,000 ಬಂದು ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಸೊ ಇಲ್ಲಿ ಫಸ್ಟ್ ಐಟಮ್ನ ನಾವು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಮೆನ್ಷನ್ ಮಾಡಿದ್ದೀವಿ, ಹಾಗಾಗಿ ಲಾಸ್ಟ್ ಐಟಮ್ ಏನು ಬರುತ್ತೆ ಅದನ್ನು ನಾವು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಎಲ್ಲಿ ಕ್ಯಾರಿ ಮಾಡ್ತೀವಿ, ಇದನ್ನು ನ್ಯೂ ಬ್ಯಾಲೆನ್ಸ್ ಶೀಟ್ಗೆ ಕ್ಯಾರಿ ಮಾಡ್ತೀವಿ, ಬ್ರ್ಯಾಕೆಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಈ ಒಂದು ಬೇಸ್ ಮೇಲೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ಫಸ್ಟ್ ನಾವು ರಿವೆಲೇಷನ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ದಾಯಿತು, ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ದಾಯಿತು. ಈಗ ನ್ಯೂ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಸೊ ನ್ಯೂ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕಾದಾಗ ಮೇಯ್ನ್ ಆಗಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಬಂದು ಓಲ್ಡ್ ಬ್ಯಾಲೆನ್ಸ್ ಶೀಟ್, ರಿವೆಲೇಷನ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಈ ಒಂದು ಬೇಸ್ ಮೇಲೆ ನಾವು ನ್ಯೂ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಿದ್ರೆ ಈಸಿಯಾಗಿ ಸೊಲ್ಯೂಷನ್ನ ಸಾಲ್ವ್ ಮಾಡ್ಬೋದು. ಸೊ ಫಸ್ಟು ಲಯಬಿಲಿಟೀಸಿಂದ ಸ್ಟಾರ್ಟ್ ಮಾಡೋಣ. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ಬಂದು ಫಸ್ಟ್ ಐಟಮ್ ಸೆಂಡ್ರಿ ಕ್ರೆಡಿಟಾರ್ಸ್ ಇದೆ, ಸೆಂಡ್ರಿ ಕ್ರೆಡಿಟಾರ್ಸ್. ಸೊ ಇಲ್ಲಿ ನಾವು ರಿವೆಲೇಷನ್ ಅಕೌಂಟ್ನ ಚೆಕ್ ಮಾಡಿದ್ರೆ ಸೊ ಎಲ್ಲೂ ಕೂಡ ನಾವು ಕ್ರೆಡಿಟಾರ್ಸ್ ರಿಲೇಟೆಡ್ ಯಾವುದೇ ಥರದ ಇನ್ಫಾರ್ಮೇಷನ್ಸ್ನ ಎಂಟ್ರಿ ಮಾಡಿಲ್ಲ. ಅಂದರೆ ಅರ್ಥ ಏನು, ಕ್ರೆಡಿಟಾರ್ಸ್ಗೆ ಯಾವುದೇ ಥರದ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಕ್ರೆಡಿಟಾರ್ಸ್ ವ್ಯಾಲ್ಯೂನ ನಾವು ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ, ವ್ಯಾಲ್ಯೂ ಬಂದು 40,000. ನೆಕ್ಸ್ಟ್ ಐಟಮ್ ಬಿಲ್ಸ್ ಪೇಯಬಲ್. ಈವನ್ ಬಿಲ್ಸ್ ಪೇಯಬಲ್ಗೂ ನಮಗೆ ಯಾವುದೇ ಥರದ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸೊ ರಿವೆಲೇಷನ್ ಅಕೌಂಟಲ್ಲಿ ಎಲ್ಲೂ ಕೂಡ ನಾವು ಅದನ್ನು ಎಂಟ್ರಿ ಮಾಡಿಲ್ಲ. ಬಿಲ್ಸ್ ಪೇಯಬಲ್ ಡೈರೆಕ್ಟಾಗಿ ವ್ಯಾಲ್ಯೂನ ನಾವು ಔಟರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ, 25,000. ನೆಕ್ಸ್ಟ್ ಐಟಮ್ ರಿಸರ್ವ್ ಫಂಡ್. ಸೊ ರಿಸರ್ವ್ ಫಂಡ್ ಅಂದ್ರೆ ಅರ್ಥ ಏನು, ಸೊ ಪ್ರಾಫಿಟಿಂದ ಸರ್ಟೆನ್ ಪೋರ್ಷನ್ ಆಫ್ ಅಮೌಂಟ್ನ ಎತ್ತಿಟ್ಟಿರುವಂಥದ್ದು. ಸೊ ಈ ಒಂದು ವ್ಯಾಲ್ಯೂನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದೀವಿ. ಸೊ ಹಂಗಾಗಿ ಆ ಒಂದು ವ್ಯಾಲ್ಯೂ ನಮ್ಮ ಹತ್ರ ಇಲ್ಲ, ಸೊ ಹಂಚ್ಬಿಟ್ಟಿದ್ದೀವಿ, ಹಂಗಾಗಿ ಇಲ್ಲಿ ತೊಗೊಳ್ಳಲ್ಲ. ನೆಕ್ಸ್ಟು ಕ್ಯಾಪಿಟಲ್. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಿದ್ದ ಕ್ಯಾಪಿಟಲ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಹಾಗಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿರುವಂಥ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂದರೆ ಹೊಸ ಕ್ಯಾಪಿಟಲ್ ವ್ಯಾಲ್ಯೂ ಏನಿದೆ ಅದನ್ನು ನಾವೇನು ಮಾಡ್ತೀವಿ, ಇಲ್ಲಿ ಲಯಬಿಲಿಟಿ ಸೈಡ್ ಬಂದು ಎಂಟ್ರಿ ಮಾಡ್ಕೊತೀವಿ, ಕ್ಯಾಪಿಟಲ್ಸ್. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಬರೀ ಓಲ್ಡ್ ಪಾರ್ಟ್ನರ್ಸ್ದು ಮಾತ್ರ ಇತ್ತು ಕ್ಯಾಪಿಟಲ್, ಇಲ್ಲಿ 3 ಜನದ್ದು ಕ್ಯಾಪಿಟಲ್ನ ನಾವು ಎಂಟ್ರಿ ಮಾಡಬೇಕು, ಗಣೇಶ್, ಮುರುಘಾ, ಅಯ್ಯಪ್ಪ. ಸೊ ಗಣೇಶ್ದು ನ್ಯೂ ಕ್ಯಾಪಿಟಲ್ ವ್ಯಾಲ್ಯೂ ಬಂದು 84,500. ನೆಕ್ಸ್ಟು ಮುರುಘಾದು ನ್ಯೂ ಕ್ಯಾಪಿಟಲ್ ವ್ಯಾಲ್ಯೂ ಬಂದು 45,000. ಇನ್ನು ಅಯ್ಯಪ್ಪದು ಕ್ಯಾಪಿಟಲ್ ವ್ಯಾಲ್ಯೂ ಬಂದು 30,000. ಸೊ ನೆಕ್ಸ್ಟು
ಸೊ ಲಯಬಿಲಿಟಿ ಸೈಡ್ ಬಂದು ಇದ್ದಿದ್ದು ಎಲ್ಲ ಐಟಮ್ಸ್ನ ನಾವು ಎಂಟ್ರಿ ಮಾಡಿದಾಯಿತು. ನೆಕ್ಸ್ಟ್ ನಾವು ಅಸೆಟ್ ಸೈಡಿಂದ ಸ್ಟಾರ್ಟ್ ಮಾಡೋಣ. ಅಸೆಟ್ ಸೈಡಲ್ಲಿ ಫಸ್ಟ್ ಐಟಮ್ ಬಂದು ಕ್ಯಾಶ್. ಸೊ ಆಲ್ರೆಡಿ ಪ್ರಿವಿಯಸ್ ವೀಡಿಯೋಸಲ್ಲಿ ಹೇಳಿರೋ ಥರ ಕ್ಯಾಶ್ಗೆ ಯಾವಾಗಲೂ ನಮಗೆ ಅಡ್ಜಸ್ಟ್ಮೆಂಟ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಕ್ಯಾಶ್ ವ್ಯಾಲ್ಯೂನ ನಾವು ಇನ್ನರ್ ಕಾಲಮಲ್ಲಿ ಮೆನ್ಷನ್ ಮಾಡಬೇಕು 20,000. ಸೊ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಲ್ಲೂ ಕೂಡ ನಮಗೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿಲ್ಲ. ಬಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಚೆಕ್ ಮಾಡಿದಾಗ ಸೊ ಕ್ರೆಡಿಟ್ ಸೈಡ್ ಬಂದು ನಾವು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಸೊ ಅದು ಯಾರ್ದು ವ್ಯಾಲ್ಯೂ? ಅಯ್ಯಪ್ಪದು. ಸೊ ಆ ಒಂದು ವ್ಯಾಲ್ಯೂನ ಏನು ಮಾಡ್ತೀವಿ ನಾವಿಲ್ಲಿ ಆ್ಯಡ್ ಮಾಡ್ತೀವಿ. ಸೊ ಪ್ಲಸ್ ಅಯ್ಯಪ್ಪಸ್ ಕ್ಯಾಪಿಟಲ್ ಅಕೌಂಟ್. ಸೊ ವ್ಯಾಲ್ಯೂ ಬಂದು 42,000. ಸೊ ಇನ್ ಕೇಸ್ ಡೆಬಿಟ್ ಸೈಡ್ ಬಂದು ನಮಗೆ ಕ್ಯಾಶ್ ಬ್ಯಾಂಕ್ ಅಕೌಂಟ್ ಅಂತ ಇದ್ದಿದ್ರೆ ಅದನ್ನ ನಾವೇನು ಮಾಡ್ತಿದ್ವಿ, ನಾವು ಡಿಡಕ್ಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ಯಾವುದೇ ಥರದ ಕ್ಯಾಶ್ ಬ್ಯಾಂಕ್ ಅಕೌಂಟ್ ವ್ಯಾಲ್ಯೂ ಬಂದು ಡೆಬಿಟ್ ಸೈಡ್ ಇಲ್ಲ. ಹಂಗಾಗಿ ಇದನ್ನು ನಾವು ಟೋಟಲ್ ಮಾಡಿ ಔಟರ್ ಕಾಲಮಲ್ಲಿ ಮೆನ್ಷನ್ ಮಾಡಿದಾಗ 62,000 ಬರುತ್ತೆ. ಅಂದ್ರೆ ಅರ್ಥ ಏನು, ಫಸ್ಟ್ ನಮ್ಮ ಹತ್ರ ಕ್ಯಾಶ್ ಬ್ಯಾಲೆನ್ಸ್ ಬಂದು 20,000 ಇತ್ತು. ಸೊ ಇವಾಗ ನ್ಯೂ ಪಾರ್ಟ್ನರ್ ಬಂದು ಕ್ಯಾಪಿಟಲ್ ಮತ್ತು ಗುಡ್ವಿಲ್ನ ಕ್ಯಾಶ್ ರೂಪದಲ್ಲಿ ತೊಗೊಂಬರ್ತಾ ಇದ್ದಾರೆ. ಸೊ ಅದನ್ನು ಆ್ಯಡ್ ಮಾಡಿದಾಗ ಟೋಟಲ್ ಕ್ಯಾಶ್ ಬ್ಯಾಲೆನ್ಸ್ ಬಂದು ನಮಗೆ 62,000 ಆಯಿತು. ಸೊ ನೆಕ್ಸ್ಟ್ ಅಸೆಟ್ ಬಂದು ಸ್ಟಾಕ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಚೆಕ್ ಮಾಡಿದ್ರೆ ಸೊ ಎಲ್ಲೂ ಕೂಡ ನಮಗೆ ಸ್ಟಾಕ್ ಅಂತೇಳಿ ಮೆನ್ಷನ್ ಮಾಡಿಲ್ಲ. ಅಂದರೆ ಅರ್ಥ ಏನು, ಸೊ ಸ್ಟಾಕ್ ರಿಲೇಟೆಡ್ ಯಾವುದೇ ಥರದ ಅಡ್ಜಸ್ಟ್ಮೆಂಟ್ ಇಲ್ಲ. ಹಾಗಾಗಿ ಸ್ಟಾಕ್ ವ್ಯಾಲ್ಯೂನ ನಾವು ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ 10,000. ಸೊ ನೆಕ್ಸ್ಟ್ ಅಸೆಟ್ ಬಂದು ಡೆಟಾರ್ಸ್. ಸೊ ಡೆಟಾರ್ಸ್ಗೆ ನಮಗೆ ಅಡ್ಜಸ್ಟ್ಮೆಂಟ್ ಇದೆ, ಯಾಕಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಹಾಗಾಗಿ ಡೆಟಾರ್ಸ್ ವ್ಯಾಲ್ಯೂನ ನಾವು ಇನ್ನರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ 15,000. ಸೊ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬಂದು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇದೆ. ಅಂದ್ರೆ ಅರ್ಥ ಏನು, ಎಕ್ಸ್ಪೆನ್ಸ್. ಸೊ ಹಂಗಾಗಿ ಅದನ್ನು ನಾವೇನು ಮಾಡಬೇಕು, ಡಿಡಕ್ಟ್ ಮಾಡಬೇಕು. ಸೊ ಮೈನಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಸೊ ವ್ಯಾಲ್ಯೂ ಬಂದು 1,500 ಇದೆ. ಸೊ ಅಲ್ಲಿಗೆ 1,500. ಸೊ ಇದನ್ನು ಡಿಡಕ್ಟ್ ಮಾಡಿದಾಗ ನಮಗೆ ಹೊಸ ವ್ಯಾಲ್ಯೂ ಬಂದು 13,500 ಬರುತ್ತೆ. ಸೊ ಅಂದರೆ ಅರ್ಥ ಏನು, ಡಿಡಕ್ಟ್ಸ್ ಬಂದು ನಮಗೆ 15,000 ಬರಬೇಕಾಗಿತ್ತು. ಅದರಲ್ಲಿ 1,500 ಬಂದು ಡೌಟ್ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಇನ್ನು ರಿಮೈನಿಂಗ್ 30,500 ಬಂದು ಬರುತ್ತೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಅಸೆಟ್ ಬಂದು ಫರ್ನಿಚರ್. ಸೊ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಫರ್ನಿಚರ್ ವ್ಯಾಲ್ಯೂನ ನಾವು ಡೆಬಿಟ್ ಸೈಡ್ ಬಂದು ಮೆನ್ಷನ್ ಮಾಡ್ತಾ ಇದ್ದೀವಿ, ಡಿಪ್ರಿಷಿಯೇಟ್ ಆಗ್ತಾ ಇದೆ ಅಂತೇಳಿ. ಹಂಗಾಗಿ ಫರ್ನಿಚರ್ ವ್ಯಾಲ್ಯೂನ ನಾವು ಇನ್ನರ್ ಕಾಲಮಲ್ಲಿ ಮೆನ್ಷನ್ ಮಾಡಬೇಕು 20,000. ಸೊ ಇಲ್ಲಿ ಫರ್ನಿಚರ್ ಬಂದು ಡಿಪ್ರಿಷಿಯೇಟ್ ಆಗ್ತಾ ಇರೋದ್ರಿಂದ ಅದನ್ನು ನಾವು ಮೈನಸ್ ಮಾಡಬೇಕು. ಮೈನಸ್ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಬಂದು 2,000 ಇದೆ. ಸೊ 20,000ಅಲ್ಲಿ 2,000 ಡಿಡಕ್ಟ್ ಮಾಡಿದಾಗ ನಮಗೆ ಹೊಸ ವ್ಯಾಲ್ಯೂ ಬಂದು 18,000 ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲಿಂದ ಮಿಷಿನರಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮಿಷಿನರಿ. ಸೊ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಮಿಷಿನರಿಗೂ ನಮಗೆ ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಮಿಷಿನರಿ ವ್ಯಾಲ್ಯೂನ ನಾವು ಇನ್ನರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ 40,000. ಸೊ ಡಿಪ್ರಿಷಿಯೇಟ್ ಆಗ್ತಾ ಇರೋದ್ರಿಂದ ಇದನ್ನು ನಾವು ಮೈನಸ್ ಮಾಡಬೇಕು. ಮೈನಸ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಬಂದು 4,000 ಇದೆ. ಸೊ 40,000ಅಲ್ಲಿ 4,000 ಡಿಡಕ್ಟ್ ಮಾಡಿದಾಗ ನಮಗೆ ಹೊಸ ವ್ಯಾಲ್ಯೂ ಬಂದು 36,000 ಬರುತ್ತೆ. ನೆಕ್ಸ್ಟ್ ಇದಾದ್ಮೇಲಿಂದ ಕೊಟ್ಟಿರುವಂಥ ಅಸೆಟ್ ಬಂದು ಬಿಲ್ಡಿಂಗ್ಸ್. ಸೊ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಅಪ್ರಿಷಿಯೇಟ್ ಆಫ್ ಬಿಲ್ಡಿಂಗ್ ಅಂತೇಳಿ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಬಿಲ್ಡಿಂಗ್ ವ್ಯಾಲ್ಯೂನ ನಾವು ಇನ್ನರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ 50,000. ಅಪ್ರಿಸಿಯೇಷನ್ ಅಂದ್ರೆ ಅರ್ಥ ಏನು, ವ್ಯಾಲ್ಯೂ ಬಂದು ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಆದರೆ ಅದನ್ನ ಏನು ಮಾಡಬೇಕು, ನಾವು ಆ್ಯಡ್ ಮಾಡಬೇಕು. ಪ್ಲಸ್ ಅಪ್ರಿಸಿಯೇಷನ್. ಸೊ ಅಪ್ರಿಸಿಯೇಷನ್ ವ್ಯಾಲ್ಯೂ ಬಂದು 11,000. ಸೊ 50,000ಗೆ 11,000 ಆ್ಯಡ್ ಮಾಡಿದಾಗ ನಮಗೆ ಹೊಸ ವ್ಯಾಲ್ಯೂ ಬಂದು 61,000 ಬರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಪ್ರೊವೈಡ್ ಮಾಡಿರೋಂಥದ್ದು ಬಂದು ಇನ್ವೆಸ್ಟ್ಮೆಂಟ್ಸ್. ಸೊ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬಂದು ಅಪ್ರಿಸಿಯೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಮೆನ್ಷನ್ ಮಾಡ್ತಿದ್ದೀವಿ. ಹಾಗಾಗಿ ಇನ್ವೆಸ್ಟ್ಮೆಂಟ್ನ ನಾವು ಇನ್ನರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ 20,000. ಸೊ ಈ ಒಂದು 20,000ಗೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಏನಾಗ್ತಿದೆ, ಅಪ್ರಿಷಿಯೇಟ್ ಆಗ್ತಾ ಇದೆ. ಹಾಗಾಗಿ ಅದನ್ನೇನು ಮಾಡಬೇಕು, ನಾವು ಆ್ಯಡ್ ಮಾಡಬೇಕು. ಪ್ಲಸ್ ಅಪ್ರಿಸಿಯೇಷನ್. ಸೊ ಅಪ್ರಿಸಿಯೇಷನ್ ವ್ಯಾಲ್ಯೂ ಬಂದು 5,000 ಇದೆ. ಆ್ಯಡ್ ಮಾಡಿದ್ರೆ ನಮಗೆ ಹೊಸ ವ್ಯಾಲ್ಯೂ ಬಂದು
25,000 ಬರುತ್ತೆ. ಸೊ ಇದಾದ್ಮೇಲಿಂದ ಸೊ ಲಾಸ್ಟ್ ವ್ಯಾಲ್ಯೂ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಬಂದು ಯಾರಿಗೆ ಸೇರಬೇಕು, ಓಲ್ಡ್ ಪಾರ್ಟ್ನರ್ಸ್ಗೆ ಸೇರಬೇಕು. ಹಂಗಾಗಿ ಅದನ್ನ ಏನು ಮಾಡಿದೀವಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಮತ್ತೆ ನಾವು ಇಲ್ಲಿ ಅದನ್ನು ಎಂಟ್ರಿ ಮಾಡ್ಕೊಳ್ಳಲ್ಲ. ಅಲ್ಲಿಗೆ ಎಲ್ಲ ವ್ಯಾಲ್ಯೂನು ಎಂಟ್ರಿ ಮಾಡಿದ್ದಾಯಿತು. ಸೊ ಇವಾಗ ಟೋಟಲ್ ಮಾಡಬೇಕು. ಬಟ್ ಟೋಟಲ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತ ಹೇಳಿದ್ದೀನಿ, ಪ್ರತಿಯೊಂದು ಅಡ್ಜಸ್ಟ್ಮೆಂಟ್ ಬಂದು ಎರಡು ಕಡೆ ಬಂದಿದೆ ಅಂತ ಕ್ರಾಸ್ ಚೆಕ್ ಮಾಡ್ಕೊಬೇಕು. ಸೊ ಒಂದೊಂದು ಅಡ್ಜಸ್ಟ್ಮೆಂಟ್ನ ನಾವು ಕ್ರಾಸ್ ಚೆಕ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ನ್ಯೂ ಪಾರ್ಟ್ನರ್ ತೊಗೊಂಬರ್ತಾರಂತ ಕ್ಯಾಪಿಟಲ್ ಮತ್ತು ಗುಡ್ ವಿಲ್. ಸೊ ಆ ಒಂದು ಇನ್ಫಾರ್ಮೇಷನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬಂದು ಎಂಟ್ರಿ ಮಾಡಿದ್ದೀವಿ ಒಂದು. ಇನ್ನೊಂದು ಹೊಸ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ಗೆ ಆ ಒಂದು ವ್ಯಾಲ್ಯೂನ ಏನು ಮಾಡಿದ್ದೀವಿ ನಾವು ಆ್ಯಡ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಎರಡು ಕಡೆ ಬಂದು ಆ ಒಂದು ಅಡ್ಜಸ್ಟ್ಮೆಂಟ್ನ ಎಂಟ್ರಿ ಮಾಡಿದ್ದೀವಿ. ನೆಕ್ಸ್ಟು ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಬಂದು ಮಿಷಿನರಿ ಮತ್ತು ಫರ್ನಿಚರ್ ಬಂದು ಡಿಪ್ರಿಷಿಯೇಟ್ ಆಗ್ತಾ ಇದೆ. ಸೊ ಅದನ್ನು ರಿವೆಲೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಮೆನ್ಷನ್ ಮಾಡಿದ್ದೀವಿ. ಅದಾದಮೇಲಿಂದ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಫರ್ನಿಚರ್ ಮತ್ತು ಮಿಷಿನರಿಗೆ ಡಿಪ್ರಿಸಿಯೇಷನ್ ವ್ಯಾಲ್ಯೂನ ನಾವು ಡಿಡಕ್ಟ್ ಮಾಡಿದ್ದೀವಿ. ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಬಂದು ಎರಡು ಕಡೆ ಬಂದಿದೆ. ನೆಕ್ಸ್ಟ್ ಮೂರನೇ ಅಡ್ಜಸ್ಟ್ಮೆಂಟ್ ಬಂದು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಒಂದು ರಿವೆಲೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಮೆನ್ಷನ್ ಮಾಡಿದ್ದೀವಿ. ಅದಾದಮೇಲಿಂದ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಡೆಟರ್ಸ್ ವ್ಯಾಲ್ಯೂನಲ್ಲಿ PDDನ ಡಿಡಕ್ಟ್ ಮಾಡಿದ್ದೀವಿ. ಅಲ್ಲಿಗೆ ಎರಡು ಕಡೆ ಬಂದಿದೆ. ನೆಕ್ಸ್ಟ್ ಅಪ್ರಿಷಿಯೇಟ್ ಬಿಲ್ಡಿಂಗ್ ಬೈ 11,000. ಸೊ ಈ ಒಂದು ಅಡ್ಜಸ್ಟ್ಮೆಂಟ್ನ ನಾವು ರಿವೆಲೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿದ್ದೀವಿ. ಅದಾದಮೇಲಿಂದ ಸೊ ಬಿಲ್ಡಿಂಗ್ಗೆ ಆ ಒಂದು ವ್ಯಾಲ್ಯೂನ ಏನು ಮಾಡಿದ್ದೀವಿ ನಾವು ಆ್ಯಡ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಪ್ರೊವೈಡ್ ₹1,000 ಫಾರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್. ಸೊ ಒಂದು ರಿವೆಲೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬಂದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಸೊ ಇದಾದ್ಮೇಲಿಂದ ಎಲ್ಲೂ ನಾವು ಮತ್ತೆ ಅದನ್ನು ಎಂಟ್ರಿ ಮಾಡಿಲ್ಲ. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ಅಂದ್ರೆ ಏನು, ಸೊ ಪೆಂಡಿಂಗ್ ಇರುವಂಥ ಸ್ಯಾಲರಿ. ಸೊ ನಮ್ಗೆ ಏನಾಗುತ್ತೆ, ಇದು ಎಕ್ಸ್ಪೆನ್ಸ್ ಆಗುತ್ತೆ. ಹಂಗಾಗಿ ಸೊ ಬ್ಯಾಲೆನ್ಸ್ ಶೀಟಲ್ಲಿ ಆ ಒಂದು ವ್ಯಾಲ್ಯೂನ ನಾವೇನು ಮಾಡ್ತೀವಿ, ಲಯಬಿಲಿಟಿ ಸೈಡ್ ಬಂದು ಎಂಟ್ರಿ ಮಾಡ್ತೀವಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್. ಸೊ ವ್ಯಾಲ್ಯೂ ಬಂದು ₹1,000. ಸೊ ಅಲ್ಲಿಗೆ ನೆಕ್ಸ್ಟು ಲಾಸ್ಟ್ ಅಡ್ಜಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಟು ಬಿ ವ್ಯಾಲ್ಯೂಡ್ ಅಟ್ ₹25,000 ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಅಡ್ಜಸ್ಟ್ಮೆಂಟ್ನ ರಿವೆಲೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬಂದು ಮೆನ್ಷನ್ ಮಾಡಿದ್ದೀವಿ. ಅದಾದಮೇಲಿಂದ ಸೊ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂನ ನಾವು ಆ್ಯಡ್ ಮಾಡಿ ತೋರಿಸಿದ್ದೀವಿ. ಸೊ ಅಲ್ಲಿಗೆ ಈ ಅಡ್ಜಸ್ಟ್ಮೆಂಟ್ ಕೂಡ ಎರಡು ಕಡೆ ಬಂದಿದೆ. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಬಂದು ಎರಡು ಕಡೆ ಬಂದಿದೆ. ಸೊ ಇವಾಗ ಏನು ಮಾಡ್ತೀವಿ, ನಾವು ಟೋಟಲ್ನ ಚೆಕ್ ಮಾಡ್ತೀವಿ. ಸೊ ಇಲ್ಲಿ ಟೋಟಲ್ನ ಮಾಡಿದಾಗ ನಮಗೆ ಎರಡೂ ಸೈಡ್ ಬಂದು 2,25,500 ಬರುತ್ತೆ. ಸೊ ಅಲ್ಲಿಗೆ ಎರಡೂ ಕಡೆ ನಮಗೆ ಸೇಮ್ ವ್ಯಾಲ್ಯೂ ಬಂದಿದ್ರೆ ನಾವು ಮಾಡಿರೋಂಥ ಸೊಲ್ಯೂಷನ್ ಬಂದು ಕರೆಕ್ಟ್ ಆಗಿದೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ಈ ಪ್ರಾಬ್ಲಮ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.